ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳ ಸ್ಕೂಲ್ ಡೇ ನಡೀತಾ ಇದೆ. ಹಾಗಾಗಿ ಹೋಗೋದಕ್ಕೆ ಅಂತೇಳಿ ರೆಡಿಯಾಗಿದ್ದೀನಿ. ರೆಡಿಯಾಗಿ ಸ್ಕೂಲ್ಗೆ ಫಂಕ್ಷನ್ಗೆ ಹೋಗಿ ಆಮೇಲೆ ಅಮ್ಮ ಮನೆಗೆ ಹೋಗ್ತೀನಿ. ಬನ್ನಿ, ಹೋಗ್ತಾ ಸ್ಕೂಲ್ ಡೇನಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾವೀಗ ರೆಡಿಯಾಗಿ ಮನೆಯಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಕರಿತಾ ಇದ್ದಾರೆ, ಬನ್ನಿ ಮನೆಗೆ ಅಂತೇಳ್ಬಿಟ್ಟು. ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅದಕ್ಕೆ ಹಸ್ಬೆಂಡು ಅವ್ರ ಮನೆಗೆ ಹೋದ್ರು. ಮಗ ನೋಡಿ ಮೂಡ್ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ಅವನಿಗೆ ರೆಡಿ ಆದಮೇಲೆ ಹೋಗ್ತಾ ಇರಬೇಕು, ಈ ಥರ ಎಲ್ಲ ಇರಬಾರ್ದು. ಅದಕ್ಕೆ ಅವ್ರು ನಮ್ಮನ್ನು ಬನ್ನಿ ಅಂತ ಕರಿತಿದ್ರು. ನಾವು ಕೂಡ ಹೋಗಿ ಬರ್ತಾ ಇದ್ದೀವಿ. ಈಗ ಬಂದಮೇಲೆ ಮಗಳ ಸ್ಕೂಲ್ ಹತ್ರ ಬಂದಿರೋಂಥದ್ದು ನೋಡಿ, ನನ್ನ ಮಗಳ ಸ್ಕೂಲ್ ಇದೆ. ಆಲ್ರೆಡಿ ನೋಡಿಸಿದ್ದೀನಿ ನಿಮಗೆ ಸ್ಕೂಲೆಲ್ಲನೂ. ಇವತ್ತಿನ ದಿವಸ ನೋಡಿ ಯಾವ ಥರ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಇವತ್ತು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಹಾಗೆಯೇ ಊಟದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ನನ್ನ ಮಗಳನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದೆ. ಇಲ್ಲಿ ಮಕ್ಕಳೆಲ್ಲ ರೆಡಿಯಾಗಿ ಡ್ಯಾನ್ಸ್ಗೆ ಅಂತ ಹೇಳಿ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನೂ ತುಂಬ ಲೇಟ್ ಇದೆ. ಫಂಕ್ಷನ್ ಸ್ಟಾರ್ಟ್ ಆಗೋದು 6 o'clock ಅನಿಸುತ್ತೆ. ಯಾಕಂದ್ರೆ ನಾವು ಬಂದಿರೋದು 5:30 ಆಗಿದೆ. ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಅವರು. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಮಗಳನ್ನ ಹುಡ್ಕೊಂಡು ಬಂದಮೇಲೆ ಮಗ ಐಸ್ ಕ್ರೀಮ್ ನೋಡಿ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ದ. ಹಾಗಾಗಿ ಮಕ್ಕಳಿಗೂ ಐಸ್ ಕ್ರೀಮ್ ಕೊಡಿಸಿ ನಾನು ಕೂಡ ಐಸ್ ಕ್ರೀಮ್ ತೊಗೊಂಡು ಈಗ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ವೆಯ್ಟ್ ಮಾಡಿ ನೋಡೋಣ ಎಷ್ಟೊತ್ತಾಗುತ್ತೋ ನೋಡಿಕೊಂಡು ಬೇಗನೆ ಹೊರಡುವಂಥದ್ದು. ನಾಳೆ ಅಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಆ ಕಾರಣ ನಾವು ಹೋಗ್ತಾ ಇರೋವಂಥದ್ದು. ಈಗ ಇಲ್ಲಿ ಬಂದು ಸ್ಕೂಲ್ ಹತ್ರ ಫ್ಲವರಿಂದ ರಂಗೋಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಹಾಕಿದ್ದಾರೆ. ಮತ್ತು ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡೆಕೋರೇಷನ್ಸು ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು. ಹಾಗೆ ಮಗಳಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗಿಸ್ತಾ ಇದೆ. ತುಂಬ ಚೆನ್ನಾಗಿ ಎಲ್ಲ ಮಾಡಿರೋಂಥ ಅರೇಂಜ್ಮೆಂಟ್ ಇದು. ಮತ್ತು ಇಲ್ಲಿ ಬಂದು ಸ್ಕೂಲ್ ಡೇ ನಡೀತಾ ಇದೆ ಅಲ್ವಾ, ಅಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಚೇರ್ಸ್ ಎಲ್ಲ ಹಾಕಿ ಸೆಂಟ್ರಲ್ ದಾರಿ ಮಾಡಿದ್ದಾರೆ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲ ಡೆಕೋರೇಷನ್ಸ್ ಮಾಡಿದರು. ಎಲ್ಲಿ ನೋಡಿದ್ರು ಫ್ಲವರ್ ಡೆಕೋರೇಷನ್ಸು ತುಂಬಾ ಚೆನ್ನಾಗೆಲ್ಲ ಮಾಡಿದರು. ನಾನು ಮುಂದೆ ಹೋಗೂ ಇರಲಿಲ್ಲ. ಹಾಗಾಗಿ ಲಾಸ್ಟ್ ಬಂದ ತಕ್ಷಣ ಈ ಥರ ನೋಡಿ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ, ಸ್ಟಾರ್ಟ್ ಆಗುತ್ತಾ ಫಂಕ್ಷನ್ ಅಂತೇಳ್ಬಿಟ್ಟು. ಆಮೇಲೆ ಮುಂದೆ ಹೋದ್ವಿ. ಇವ್ರು ಬಂದು ನ್ಯೂಯಾರ್ಕ್ ಸ್ಕೂಲ್ನವರು, ಬೇರೆ ಬ್ರಾಂಚಿಂದ ಬಂದಿರೋಂಥ ಟೀಚರ್ಸು ಸ್ಕೂಲ್ ಡೇಗೆ. ಇಲ್ಲಿ ಬಂದು ಗುರೂಜಿ ಬಂದಿದ್ದಾರೆ. ಗುರೂಜಿನ ಕರೆಸಿ ಎಲ್ಲ SLC ಮಕ್ಕಳಿಗೆ 2022-23ನೇ ಸಾಲಿನ ಮಕ್ಕಳಿಗೆ 10th ಪಾಸಾಗಿ ಒಳ್ಳೆ ಸ್ಕೋರ್ ಮಾಡೋಂಥ ಮಕ್ಕಳಿಗೆ ಸನ್ಮಾನವನ್ನು ಮಾಡ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಮಕ್ಕಳು. ಹಾಗಾಗಿ ಆ ಮಕ್ಕಳನ್ನೆಲ್ಲ ಕರೆಸಿ ಎಲ್ಲ ಮಕ್ಕಳಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ತುಂಬಾ ಒಳ್ಳೆ ಸ್ಕೋರ್ ಮಾಡೋಂಥ ಮಕ್ಕಳಿಗೆ ಸನ್ಮಾನ ಮಾಡ್ತಾ ಇರೋವಂಥದ್ದು. ಹಾಗೆ ಬಂದಾಗ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬಾ ಜನ ಮಕ್ಕಳಿಗೆ ಎಲ್ಲ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗಿ ಸ್ಕೂಲ್ಗೆ ಒಂದು ಹೆಮ್ಮೆ ಅಲ್ವಾ, ಈ ಥರ ಒಳ್ಳೆ ಸ್ಕೋರ್ ಮಾಡಿ ಅಂತ ಇರುವಂಥ ಮಕ್ಕಳಿಗೆ. ಯಾಕಂದರೆ ನೆಕ್ಸ್ಟ್ ಹೋಗ್ತಾ ಇನ್ನೂ ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಅನ್ನೋ ಒಂದು ಆಸೆ ಎಲ್ಲನೂ ಬರುತ್ತೆ ಅಂತೇಳಿ ಅವರು ಮಾಡ್ತಾ ಇರೋವಂಥ ಫಂಕ್ಷನ್ ಇದು. ತುಂಬಾ ಚೆನ್ನಾಗಿ ಎಲ್ಲ ನಡೆಸ್ಕೊಟ್ರು. ಮತ್ತು ನೋಡ್ತಾ ಬಂದಂಥ ಎಲ್ಲ ಮಕ್ಳಿಗೂ ಸನ್ಮಾನ ಮಾಡಿ ಎಲ್ಲ ಕಳಿಸ್ತಾ ಇದ್ದಾರೆ. ಆದರೂ ತುಂಬಾ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ತನಕ ತುಂಬ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ಮಕ್ಳಿಗೂ ಸನ್ಮಾನ ಮಾಡಿಸೋದು ಲೇಟ್ ಆಯಿತು. SSLC ಪರೀಕ್ಷೆಯಲ್ಲಿ ಫಲಿತಾಂಶ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ನಿರ್ಮಲಾ CV 625 ಅಂಕಗಳಿಗೆ 623 ಅಂಕಗಳನ್ನು ಪಡೆದುಕೊಂಡು ಮಾಲೂರು ತಾಲೂಕಿಗೆ ಪ್ರಥಮ, ಕೋಲಾರ ಜಿಲ್ಲೆಗೆ ತೃತೀಯ ಹಾಗೂ ರಾಜ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡು ನಮ್ಮ ಶಾಲೆಗೆ ಕೀರ್ತಿಯನ್ನ ತಂದಿರುತ್ತಾರೆ. ನಿರ್ಮಲಾ CV ಚನ್ನರಾಯಪುರ 623 99.68%. 625 ಅಂಕಗಳಿಗೆ 623 ಅಂಕಗಳನ್ನು ತಗೊಂಡು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಅನೌನ್ಸ್ ಮಾಡ್ತಾಯಿದ್ದಾರೆ. ಮಾಲೂರು ತಾಲೂಕಿಗೆ ತೃತೀಯ ಸ್ಥಾನದಲ್ಲಿದ್ದಾರೆ ಅಂತೇಳ್ಬಿಟ್ಟು ಅನೌನ್ಸ್ ಮಾಡಿರೋವಂಥದ್ದು. ಈಗ ಅವ್ರಿಗೂ ಕೂಡ ಸನ್ಮಾನ ಆಯ್ತು. ಇನ್ನೇನೆಲ್ಲ ಮುಗಿತಾ ಬಂದಿದೆ, ಮಕ್ಕಳದ್ದೆಲ್ಲ ಮುಗಿತಾ ಬಂತು. ಅವರು ಕೂಡ ಎಲ್ಲರಿಗೂ ಸನ್ಮಾನ ಮಾಡಾದ್ಮೇಲೆ ಎಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಟೀಚರ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಅಷ್ಟೇ. ಎಲ್ಲರೂ ಬಂದಂಥ ಗೆಸ್ಟ್ ಇರ್ಬೋದು, ಎಲ್ಲರೂ ಬಂದು ಮಕ್ಕಳ ಜೊತೆ ಫೋಟೋಸನ್ನು ತೆಗೆಸ್ಕೊತಾ ಇದ್ರು. ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು. ನಾವು ದೂರದಿಂದ ಇರೋದಕ್ಕೆ ಈ ಥರ ಕಾಣ್ತಾ ಇದೆ ಅಷ್ಟೇ. ಈಗ ಅವರೆಲ್ಲ ಬಂದು ಫೋಟೋಸ್ ಎಲ್ಲ ತಗೊಂಡು ಇನ್ನೇನು ಅವರೆಲ್ಲ ಕನ್ನಡ ಬಂದ ತಕ್ಷಣ ಹಾಗೇನೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಯಾವ ಥರ ಎಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನೋಡ್ತಾ ಫ್ಲವರ್ಸು, ಲೈಟ್ ಅರೇಂಜ್ಮೆಂಟ್ಸು ಎಲ್ಲನೂ. ಯಾಕಂದರೆ ನೈಟ್ ಡ್ಯಾನ್ಸ್ ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲನೂ ಕವರ್ ಮಾಡಿದ್ದಾರೆ. ಇಲ್ಲಿ ನಾನು ನನ್ನ ಮಗ ಕೂತ್ಕೊಂಡು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ, ಡ್ಯಾನ್ಸ್ ನೋಡ್ತಾ ಇದ್ದಾರೆ. ಇವನು ನೋಡಿದ್ರೆ ಗಲಾಟೆ ಮಾಡ್ತಾ ಇದ್ದಾನೆ, ಆಟ ಆಡೋಕ್ಕೆ ಹೋಗಬೇಕು ಅಂತೇಳಿ. ಮಕ್ಕಳನ್ನ ಕರ್ಕೊಂಡು ಬಂದಾಗ ಅವನ್ನ
ಮೇ ಸುಧಾರಿಸೋದೇ ಸ್ವಲ್ಪ ಕಷ್ಟ. ಯಾಕಂದರೆ ಬೇರೆ ಕಡೆ ಬಂದಾಗ ನೋಡಿದೆಲ್ಲ ಬೇಕು ಅಂತೇಳಿ ಅವರು ಗಲಾಟೆ ಮಾಡ್ತಾಯಿರ್ತಾರೆ. ಇನ್ನೇನು ನೋಡಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೇ ಬಿಡ್ತು. ನಮ್ಮವೇ ನಮ್ಮವೇ ಈಶ್ವರನಾದನ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಫಸ್ಟ್ ದೇವರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಕ್ಕಳು. ನೋಡಿ ಯಾವ ಥರ ಹಾಡ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋಂಥದ್ದು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಂತೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹಾಗೆ ತುಂಬ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆಲ್ಲ 6 ಆಗೇ ಬಿಡ್ತು. ಇನ್ನೇನು ನಾವು ಕೂಡ 7 ತನಕ ಎದ್ದು ಹೊರಡ್ತೀವಿ. ಒಂದು 2-3 ಡ್ಯಾನ್ಸ್ ಅಷ್ಟೇ ನೋಡಿರೋಂಥದ್ದು. ನಾವು ನನ್ನ ಮಗಳನ್ನ ಸ್ಕೂಲ್ ಡೇಗೆ ಸೇರಿಸಲಿಲ್ಲ. ಯಾಕೆ ಅವರಪ್ಪ ಬೇಡ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಸೇರಿಸಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಆಲ್ರೆಡಿ ಮೊದಲೆಲ್ಲ ಸೇರಿದ್ಲು ಅವಳು. ಈ ಸಲ ಅಷ್ಟೇ ನಾವು ಸೇರಿಸದೇ ಇರೋವಂಥದ್ದು ಡ್ಯಾನ್ಸ್ ಪ್ರೋಗ್ರಾಮ್ಗೆ. ಯಾಕೆಂದರೆ ಫಂಕ್ಷನ್ ಸ್ಟಾರ್ಟ್ ಆಗಿರೋದೇ ತುಂಬ ಲೇಟು. ಲಾಸ್ಟ್ ಟೈಮ್ ಎಲ್ಲನೂ ಬೇಗ ಮಧ್ಯಾಹ್ನಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಈ ಸಲ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕೆ ಅಷ್ಟೊ ತನಕ ವೆಯ್ಟ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅಮ್ಮ ಮನೇಲಿ ಫಂಕ್ಷನ್ ಇದೆ. ನಾವು ಅಲ್ಲಿ ಹೋಗ್ತಾ ಇದ್ದೀರಲ್ವ, ಅದರ ಕಾರಣ ಕತ್ತಲಲ್ಲಿ ಎಲ್ಲ ಹೋಗೋದಕ್ಕೆ ಕಷ್ಟ. ಯಾಕಂದರೆ ಬೈಕಲ್ಲಿ ಬೇರೆ ಹೋಗುವಂಥದ್ದಲ್ವ, ಅದಕ್ಕೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂಥೇಳಿ ನಾವು ಕರ್ಕೊಂಡು ಹೋಗಲಿಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಗೆ. ಈಗ ಬೇಗನೆ ಅದೆಲ್ಲ ಮುಗಿಸ್ಕೊಂಡು ನಾವೇ ಇನ್ನೇನು ಹೊರಟಿದ್ದೀವಿ. ಇನ್ನೊಂದು 2-3 ಮಕ್ಕಳು ಚಿಕ್ಕ ಮಕ್ಕಳ ಡ್ಯಾನ್ಸ್ ನೋಡಿಕೊಂಡು ನಾವು ಕೂಡ ಇನ್ನು ಮನೆಗೆ ಹೊರಡೋ ಅಂಥದ್ದೇ. ದೇವರಾಡ ಅಲ್ವಾ ತುಂಬಾ ಚೆನ್ನಾಗಿತ್ತು. ಬಟ್ ಏಕೆಂದರೆ ಇದು ಕೊಡೋಕ್ಕಾಗ್ತಾ ಇರಲಿಲ್ಲ, ಸೌಂಡ್ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಯಾಕಂದರೆ ಏನು ಮಾಡೋದು, ಕಾಪಿರೈಟ್ ಬರುತ್ತಲ್ವ ಸಾಂಗ್ಸ್ ಎಲ್ಲ ಕೊಟ್ಟಾಗ. ಆ ಕಾರಣಕ್ಕೆ ನಾನು ವಾಯ್ಸ್ನೇ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ಮಕ್ಕಳು ಡ್ಯಾನ್ಸ್ ನೋಡ್ಬೇಕಂದ್ರೆ ಒಂದು ಖುಷಿ ಅಲ್ವಾ. ಯಾಕಂದರೆ ಚಿಕ್ಕ ಮಕ್ಕಳು ಹಾಡ್ತಾರೋ ಅಂಥದ್ದು ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು LKG UKG ಮಕ್ಕಳು, KG ಮಕ್ಕಳು ಇಲ್ಲಿ ಹಾಡ್ತಾ ಇರೋಂಥ ಡ್ಯಾನ್ಸು ಒಬ್ಬೊಬ್ಬರಾಗಿ ಮಾಡ್ತಾಯಿದ್ರೆ LKG UKG KG ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಪು ಬಂದು ಹಾಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹಾಡ್ತಾಯಿದ್ದಾರೆ. ನಾವು ಈ ಡ್ಯಾನ್ಸ್ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಇನ್ನೇನು ಹೊರಡ್ತೀವಿ. ಯಾಕಂದರೆ ಆಲ್ರೆಡಿ 7 ಆಗಿಬಿಟ್ಟಿದೆ. ಇನ್ನು ಹೋಗ್ತಾ ಇನ್ನೂ ಕತ್ಲಾಗ್ಬಿಡುತ್ತೆ. ಹಾಗಾಗಿ ನಾವು ಇನ್ನೇನು ಹೊರಟಿದ್ದೀವಿ. ಫ್ರೆಂಡ್ಸ್ ನೋಡಿ ಹೊರಟಿದ್ದೀವಿ ನಾವು. ಇಲ್ಲಿ ಹೋಗ್ತಾ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರ ಮಕ್ಕಳು ಫ್ರೆಂಡ್ಸು ಕರ್ಕೊಂಡು ಹೋಗೋಕ್ಕೆ ಅಂತೆಲ್ಲ ಬಂದು ವೆಯ್ಟ್ ಮಾಡ್ತಾ ಇರೋಂಥದ್ದು. ಹಾಗೆ ನಾವು ಕೂಡ ಲೇಟ್ ಆಗುತ್ತೆ ಅಂತ ಇನ್ನೇನು ಹೊರಟಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಐಸ್ ಕ್ರೀಮ್ಸು, ಪಾನಿಪುರಿ ಏನೆಲ್ಲ ಬೇಕು ಮಕ್ಕಳಿಗೆ ಅಂತೆಲ್ಲ ಬಂದಿದೆ. ಸ್ನ್ಯಾಕ್ಸ್ ಟೈಮ್ ಎಲ್ಲನೂ ಪ್ರತಿಯೊಂದೂ ಅಷ್ಟೇ. ಮಗಳು ಹೇಳ್ತಾ ಇದ್ಲು. ಇಲ್ಲೇ ಹೋಗ್ತಾ ಗಾಡಿನಲ್ಲಿ ನೋಡ್ತಾ ಇರ್ಬೋದು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವ ಕಡೆಯಿಂದ ನೋಡಿದ್ರು ಫ್ಲವರ್ ಡೆಕೋರೇಷನ್. ಮೈನ್ ರೋಡ್ನಲ್ಲಿ ಇಲ್ಲಿ ನೋಡಿ, ಮೈನ್ ರೋಡ್ನಲ್ಲಿ ಈ ಥರ ಫ್ಲವರ್ ಡೆಕೋರೇಷನ್ಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ರೋಡ್ನಲ್ಲಿ ಕೂಡ ಈ ಥರ ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಝೂಮ್ ಮಾಡಿ ತೋರಿಸ್ತಾ ಇರೋಂಥದ್ದು. ಚೆನ್ನಾಗಿ ಮಾಡಿಸಿದ್ರು ಎಲ್ಲನೂ. ಹಾಗೆ ಮುಗಿಸ್ಕೊಂಡು ಬಂದಿದ್ದು ನಾನು ಅಮ್ಮ ಮನೆಗೆ. ಅಮ್ಮ ಮನೆಗೆ ಬರೋಷ್ಟರೊಳಗೆ ಅಕ್ಕನ ಮಗ ಎಲ್ಲ ಬಂದಿದ್ದಾರೆ. ಹಾಗೆಯೇ ಮೈದಾ ತಂಗಿ, ಹಾಗೆ ಇಲ್ಲಿ ನನ್ನ ತಂಗಿ ಮಗಳು ಆಟ ಆಡ್ತಾಯಿದ್ದಾಳೆ. ಅಪ್ಪ ಎಲ್ಲ ಕೂತ್ಕೊಂಡು ಎಲ್ಲರೂ ಬಂದಿದ್ದಾರಲ್ವ, ಕೂತ್ಕೊಂಡು ಹೀಗೆ ಮಾತಾಡಿಕೊಂಡು ಇದು ಮಾಡ್ತಾಯಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತೀನಿ ನಾಳೆ ಒಂದು ವಿಡಿಯೋದೊಂದಿಗೆ.